ಶೇಖರ್, ನಾನೇನು ನಿನಗೆ ಅನ್ಯಾಯ ಮಾಡಿದ್ದೆ? ನಾನೇನು ನಿನಗೆ ಮೋಸ ಮಾಡಿದ್ದೆ? ಅತ್ತಿಗೆ ಹೆತ್ತ ತಾಯಿಗೆ ಸಮಾನ ಅಂತಾರೆ. ಅಂಥದ್ರಲ್ಲಿ ನಿನಗೆ ಹೇಗೆ ಬಂತು ಇಂಥ ಕೆಟ್ಟ ಮನಸ್ಸು? ಜೈಲಿಂದ ಬಿಡುಗಡೆಯಾಗಿ ನನ್ನ ಮಗನನ್ನು ನೋಡಬೇಕು ಅಂತ ಓಡಿ ಬಂದೆ. ಆದ್ರೆ ಇಲ್ಲಿ ನಡೆದಿದ್ದೇ ಬೇರೆ. ರಾಜೀವ್, ಈಗ ಹೇಳ್ತಾ ಇದ್ದೀನಿ, ಕೇಳು. ನೀನು ಮಾಡಿದ ಕೊಲೆಯನ್ನ ನಾನೇ ಮಾಡಿದ್ದು ಎಂದು ಹೇಳಿ ವರ್ಷಾನುಗಟ್ಟಲೆ ಜೈಲು ಶಿಕ್ಷೆ ಅನುಭವಿಸಿ ಬಂದೆ. ಆದ್ರೆ ಈಗ ಹೇಳ್ತಾ ಇದ್ದೀನಿ, ಅವರಿಬ್ಬರನ್ನ ತುಂಡು ತುಂಡಾಗಿ ಕತ್ತರಿಸಿ ಮತ್ತೆ ಜೈಲಿಗೆ ಹೋಗಿದ್ದಾರೆ. ಎಲ್ಲಿದ್ದಾರೆ ಹೇಳು? ಆ ಶ್ರೀಧರ ಮತ್ತು ಶಾರದಾ. ಗೊತ್ತಿಲ್ಲ ಅಣ್ಣ. ನಾನು ಮನೆಯಲ್ಲಿ ಇಲ್ಲದೆ ಇರೋ ಸಂದರ್ಭದಲ್ಲಿ ಈ ಮನೇನ ಬಿಟ್ಟು ಓಡಿ ಹೋದ್ರಂತ ಊರವರೆಲ್ಲ ಮಾತಾಡ್ಕೊಳ್ತಾ ಇದ್ರು ಅಣ್ಣ. ಅಷ್ಟೇ ಅಣ್ಣ ನನಗೆ ಗೊತ್ತಿಲ್ಲ. ಹೌದಾ? ಹೌದಾ? ಏನಣ್ಣ ಇದು? ದುಡುಕಬೇಡ ಅಣ್ಣ, ದುಡುಕಬೇಡ. ಸಮಾಧಾನ ಸಮಾಧಾನ ಹೇಗೆ ಮಾಡ್ಕೊಳ್ಳಿ ರಾಜೀವ್? ಸಮಾಧಾನ ಹೇಗೆ ಮಾಡ್ಕೊಳ್ಳಿ? ಪ್ರೀತಿಸಿ ಮದುವೆಯಾದ ಹೆಂಡತಿ ನನ್ನ ಕಟ್ಕೊಂಡು ಓಡಿ ಹೋದ್ರು ಅಂತ ಸಮಾಧಾನ ಮಾಡ್ಕೊಳ್ಳ? ಇಲ್ಲ. ಒಡ ಹುಟ್ಟಿದ ತಮ್ಮ ಅಣ್ಣನಿಗೆ ದ್ರೋಹ ಬಗೆದಿದ್ದಾನಂತೆ ಸಮಾಧಾನ. ಈ ಸಮಾಜದ ಜನ ಚುಚ್ಚು ಮಾತುಗಳನ್ನು ಆಡ್ತಿರುವಾಗ ಅವರ ಮಾತನ್ನು ಕೇಳ್ಕೊಂಡು ನಾನು ಹೇಗೆ ಸಮಾಧಾನವಾಗಿರ್ಲಪ್ಪ? ನಾನು ಹೇಗೆ ಸಮಾಧಾನವಾಗಿರ್ಲಿ? ಇಲ್ಲ ಇಲ್ಲ. ಅವರಿಬ್ಬರ ರುಂಡಗಳನ್ನ ಚಂಡಾಡಿದ ಮೇಲೆ ನನ್ನ ಮನಸ್ಸಿಗೆ ಸಮಾಧಾನ. ಎಲ್ಲಿದ್ದಾರೆ ಹೇಳು? ಆ ಹಾದ್ರಿಗಿದ್ದ ಶಾರದಾ ಮತ್ತು ಶ್ರೀಧರ್. ದುಡುಕಬೇಡ ಅಣ್ಣ, ದುಡುಕಬೇಡ. ಯಾಕೆ ದುಡುಕ್ತೀಯಣ್ಣ? ಇಲ್ಲ ಇಲ್ಲ. ಅವರಿಬ್ಬರ ರುಂಡಗಳನ್ನ ಚೆಂಡಾಡಿದ ಮೇಲೇ ನನ್ನ ಮನಸ್ಸಿಗೆ ಸಮಾಧಾನ. ಅವರಿಬ್ಬರ ರುಂಡಗಳನ್ನು ಚೆಂಡಾಡಿ ಬೀದಿ ನಾಯಿಗಳಿಗೆ ಹಬ್ಬದೂಟ ಮಾಡದೆ ನನ್ನ ಮನಸ್ಸಿಗೆ ಸಮಾಧಾನ ಇಲ್ಲ.